ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಚಾಪ್ಟರ್ 11 ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಂದರೆ ಸಂಸದೀಯ ವ್ಯವಸ್ಥೆ. ದ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಎಕ್ಸಿಕ್ಯೂಟಿವ್ಸ್ ಹೂ ಹೋಲ್ಡ್ ಪವರ್ ಥ್ರೂ ದಿ ಮೆಜಾರಿಟಿ ಸಪೋರ್ಟ್ ಆಫ್ ದಿ ಲೆಜಿಸ್ಲೇಚರ್. ಅಂದರೆ ಈ ಸಂಸದೀಯ ಸರ್ಕಾರದ ವ್ಯವಸ್ಥೆಯು ಶಾಸಕಾಂಗದ ಬಹುಮತದ ಬೆಂಬಲದ ಮೂಲಕ ಅಧಿಕಾರವನ್ನು ಹೊಂದಿರುವ ಕಾರ್ಯನಿರ್ವಾಹಕರಿಂದ ನಿರೂಪಿಸಲ್ಪಟ್ಟಿದೆ. ಅಂದರೆ ಈ ಸಂಸದೀಯ ಸರ್ಕಾರದ ವ್ಯವಸ್ಥೆಯು ಅಂದರೆ ಶಾಸಕಾಂಗ ಬಹುಮತ, ನಮ್ಮದರಲ್ಲಿ ಈ ವ್ಯವಸ್ಥೆಯಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ 3 ರೀತಿ ಇದ್ದಾವೆ. ಈ ಶಾಸಕಾಂಗ ಬಹುಮತದ ಬೆಂಬಲದ ಮೂಲಕ ಈ ಸಂಸದೀಯ ವ್ಯವಸ್ಥೆಯು ಕಾರ್ಯನಿರ್ವಹಿಸುತ್ತದೆ. ಇನ್ ಇಂಡಿಯಾ, the administration follows a parliamentary system that is based on the British Westminster model. ಅಂದರೆ ಭಾರತದಲ್ಲಿ ಆಡಳಿತವು ಬ್ರಿಟಿಷ್ ವೆಸ್ಟ್ಮಿನಿಸ್ಟರ್ ಮಾದರಿಯನ್ನು ಆಧರಿಸಿ ಸಂಸದೀಯ ವ್ಯವಸ್ಥೆಯನ್ನು ಅನುಸರಿಸುತ್ತದೆ. ಅಂದರೆ ಬ್ರಿಟಿಷ್ ವೆಸ್ಟ್ಮಿನಿಸ್ಟರ್ ಮಾದರಿಯನ್ನು ಸಂಸದೀಯ ವ್ಯವಸ್ಥೆಯು ಅನುಸರಿಸುತ್ತದೆ. The term parliamentary government signifies that the parliament holds complete authority. This system is also referred to as the cabinet system, responsible government or the prime minister model. ಅಂದರೆ ಈ ಸಂಸದೀಯ ಸರ್ಕಾರ ಎಂಬ ಪದವು ಸಂಸತ್ತಿಗೆ ಸಂಪೂರ್ಣ ಅಧಿಕಾರವನ್ನು ಹೊಂದಿದೆ ಎಂಬುದನ್ನು ಸೂಚಿಸುತ್ತದೆ. ಇಲ್ಲಿ ಸಂಸತ್ತು ಅಂದರೆ ಅದು ಲೋಕಸಭೆ ಮತ್ತು ರಾಜ್ಯಸಭೆ. ಸಂಸದೀಯ ಸರ್ಕಾರ ಎಂಬ ಪದವು ಸಂಪೂರ್ಣ ಅಧಿಕಾರವನ್ನು ಸಂಸತ್ತಿಗೆ ಹೊಂದಿದೆ ಎಂದು ಸೂಚಿಸುತ್ತದೆ. ಈ ವ್ಯವಸ್ಥೆಯನ್ನು ಕ್ಯಾಬಿನೆಟ್ ವ್ಯವಸ್ಥೆ, ಜವಾಬ್ದಾರಿಯುತ ಸರ್ಕಾರ ಅಥವಾ ಪ್ರಧಾನಮಂತ್ರಿ ಮಾದರಿ ಎಂದು ಸಹ ಕರೆಯಲಾಗುತ್ತದೆ. ದ ಪಾರ್ಲಿಮೆಂಟರಿ ಸಿಸ್ಟಮ್ ಈಸ್ ಎ type of democratic state governance. In this system, the political party with the most seats in the house or the parliament during the federal elections become the governing administration. ಅಂದರೆ ಈ ಸಂಸದೀಯ ವ್ಯವಸ್ಥೆಯು ಒಂದು ರೀತಿಯ ಪ್ರಜಾಸತ್ತಾತ್ಮಕ ರಾಜ್ಯ ಆಡಳಿತವಾಗಿದೆ. ಸಂಸದೀಯ ವ್ಯವಸ್ಥೆಯು ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆಯಲ್ಲಿ ಫೆಡರಲ್ ಚುನಾವಣೆ ಸಮಯದಲ್ಲಿ ಸದನ ಅಥವಾ ಸಂಸತ್ತಿನಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿರುವ ರಾಜಕೀಯ ಪಕ್ಷವು ಆಡಳಿತ ನಡೆಸುತ್ತದೆ. ಅಂದರೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಚುನಾವಣಾ ಸಮಯದಲ್ಲಿ ಸದನ ಅಥವಾ ಸಂಸತ್ತಿನಲ್ಲಿ ಅತಿ ಹೆಚ್ಚು ಸ್ಥಾನಗಳು ಪಡೆದ ಪಕ್ಷವು ಆಡಳಿತ ಪಕ್ಷವಾಗಿ ಹೊರಹೊಮ್ಮವಾಗಿ ಆಡಳಿತವನ್ನು ನಡೆಸುತ್ತದೆ. Next, Article 74 and 75 provides the parliamentary system for the center. ಅಂದರೆ 74 ಮತ್ತು 75ನೇ ವಿಧಿಯು ಕೇಂದ್ರಕ್ಕೆ ಸಂಸದೀಯ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಅಂದರೆ 74 ಮತ್ತು 75ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಕೇಂದ್ರ ಸಂಸದೀಯ ವ್ಯವಸ್ಥೆಗೆ ಸಂಬಂಧಿಸಿದೆ. ಅದೇ ರೀತಿ ಆರ್ಟಿಕಲ್ 163 and 164 provides the parliamentary system for the states. ಅಂದರೆ ವಿಧಿ 163 ಮತ್ತು ವಿಧಿ 164 ರಾಜ್ಯಗಳಿಗೆ ಸಂಸದೀಯ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಅಂದರೆ ಕೇಂದ್ರದಲ್ಲಿ ವಿಧಿ 74, 85, ರಾಜ್ಯದಲ್ಲಿ ವಿಧಿ 163, 144 ಸಂಸದೀಯ ವ್ಯವಸ್ಥೆಗೆ ಸಂಬಂಧಿಸಿವೆ. The Constitution is modelled on the British parliamentary system, where the executive is deemed to have the parliamentary responsibility for the formation of government policy and its transmission into law by retaining the confidence of the Lok Sabha. ಅಂದರೆ ಸಂವಿಧಾನವು ಬ್ರಿಟಿಷ್ ಪಾರ್ಲಿಮೆಂಟರಿ ವ್ಯವಸ್ಥೆಯ ಮಾದರಿಯಲ್ಲಿದೆ. ಅಲ್ಲಿ ಕಾರ್ಯಾಂಗವು ಲೋಕಸಭೆಯ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಮೂಲಕ ಸರ್ಕಾರದ ನೀತಿ ರಚನೆ ಮತ್ತು ಕಾನೂನು ಅದರ ರವಾನೆಗೆ ಪ್ರಾಥಮಿಕ ಜವಾಬ್ದಾರಿಯನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ. ಅಂದರೆ ಈಗ ಬ್ರಿಟಿಷ್ ಪಾರ್ಲಿಮೆಂಟರಿ ವ್ಯವಸ್ಥೆಯ ಮಾದರಿಯಲ್ಲಿ ಇದೆ. ಯಾವುದು? ಸಂವಿಧಾನವು, ಸಂಸದೀಯ ವ್ಯವಸ್ಥೆಯು ಬ್ರಿಟಿಷ್ ಪಾರ್ಲಿಮೆಂಟರಿ ವ್ಯವಸ್ಥೆಯ ಮಾದರಿಯಲ್ಲಿದೆ. ಇಲ್ಲಿ ಕಾರ್ಯಾಂಗವು ಲೋಕಸಭೆ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಮೂಲಕ ಸರ್ಕಾರದ ನೀತಿ ರಚನೆ ಮತ್ತು ಕಾನೂನು ರವಾನೆಗೆ ಪ್ರಾಥಮಿಕ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಅಂದರೆ ಎಲ್ಲಿ ಮಟ್ಟನೂ ಲೋಕಸಭೆ ವಿಶ್ವಾಸ ಉಳಿಸಿಕೊಳ್ಳುತ್ತೋ ಅಲ್ಲಿವರೆಗೂ ಕಾರ್ಯಾಂಗವು ಸರ್ಕಾರದ ನೀತಿ ರಚನೆ ಮತ್ತು ಕಾನೂನಿನ ಪ್ರಾಥಮಿಕ ಜವಾಬ್ದಾರಿಯನ್ನು ಹೊಂದಿದೆ ಎಂದು ಪರಿಗಣಿಸಲಾಗುತ್ತದೆ. ನೆಕ್ಸ್ಟ್, ಫೀಚರ್ಸ್ ಆಫ್ ಪಾರ್ಲಿಮೆಂಟರಿ ಗೌರ್ಮೆಂಟ್ ಅಂದರೆ ಸಂಸದೀಯ ಸರ್ಕಾರದ ವೈಶಿಷ್ಟ್ಯಗಳು. ಅವು ಯಾವ್ಯಾವ ಅಂದರೆ ಫಸ್ಟ್ ಒನ್,
ನಾಮಿನಲ್ ಆ್ಯಂಡ್ ರಿಯಲ್ ಎಕ್ಸಿಕ್ಯೂಟಿವ್ಸ್ ಅಂದರೆ ನಾಮಮಾತ್ರ ಮತ್ತು ನೈಜ ಕಾರ್ಯನಿರ್ವಾಹಕರು. ದ ಪ್ರೆಸಿಡೆಂಟ್ ಈಸ್ ದಿ ನಾಮಿನಲ್ ಎಕ್ಸಿಕ್ಯೂಟಿವ್ ವೈಲ್ ದ ಪ್ರೈಮ್ ಮಿನಿಸ್ಟರ್ ಈಸ್ ದ ರಿಯಲ್ ಎಕ್ಸಿಕ್ಯೂಟಿವ್. ಈ ಲೈನ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅಂದರೆ ದ ಪ್ರೆಸಿಡೆಂಟ್ ಈಸ್ ದಿ ನಾಮಿನಲ್ ಎಕ್ಸಿಕ್ಯೂಟಿವ್ ಅಥವಾ ಡಿಜ್ಯೂರ್ ಆರ್ ಟಿಟ್ಯುಲರ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ದ ಪ್ರೈಮ್ ಮಿನಿಸ್ಟರ್ ಈಸ್ ದ ರಿಯಲ್ ಎಕ್ಸಿಕ್ಯೂಟಿವ್ ಆರ್ ಡಿ ಫ್ಯಾಕ್ಟೋ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಕೇಳಿದ್ದಾರೆ, ಡೈರೆಕ್ಟಾಗಿ ಪ್ರಶ್ನೆ ಕೇಳಿದ್ದಾರೆ ಇವನ್ನ. ಪ್ರೈಮ್ ಮಿನಿಸ್ಟರ್ ಈಸ್ ದ ರಿಯಲ್ ಎಕ್ಸಿಕ್ಯೂಟಿವ್ ಅಂದರೆ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ನಾಮಮಾತ್ರದ ಕಾರ್ಯನಿರ್ವಾಹಕರಾಗಿ ನಿರ್ವಹಿಸಿದರೆ, ಪ್ರಧಾನಮಂತ್ರಿಯು ನಿಜವಾದ ಕಾರ್ಯನಿರ್ವಾಹಕರು ಅಂದರೆ ವಾಸ್ತವದ ಕಾರ್ಯನಿರ್ವಾಹಕರಾಗಿದ್ದಾರೆ. ದೇರ್ಫೋರ್ ದ ಪ್ರೆಸಿಡೆಂಟ್ ಈಸ್ ದ ಹೆಡ್ ಆಫ್ ದ ಸ್ಟೇಟ್ ಆ್ಯಂಡ್ ದ ಪ್ರೈಮ್ ಮಿನಿಸ್ಟರ್ ಈಸ್ ದಿ ಹೆಡ್ ಆಫ್ ದಿ ಗೌರ್ನಮೆಂಟ್. ಅಂದರೆ ರಾಷ್ಟ್ರಪತಿಗಳು ರಾಜ್ಯದ ಮುಖ್ಯಸ್ಥರಾಗಿದ್ದಾರೆ ಮತ್ತು ಪ್ರಧಾನಮಂತ್ರಿಯು ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ. ಅಂದರೆ ನಮ್ಮ ಭಾರತದಲ್ಲಿ ಆಡಳಿತವು ಎಲ್ಲವೂ ರಾಷ್ಟ್ರಪತಿಗಳ ಹೆಸರಿನಲ್ಲೇ ನಡೆಯುತ್ತದೆ, ಆದರೆ ಅದನ್ನು ನಿರ್ವಹಣೆ ಮಾಡುವುದೆಲ್ಲವೂ ಪ್ರಧಾನಮಂತ್ರಿಯ ಮೂಲಕನೇ. ಹಾಗಾಗಿ ಪ್ರಧಾನಮಂತ್ರಿಯವರು ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ ಎಂದು ಕರೆಯುತ್ತೆ. ಆರ್ಟಿಕಲ್ 74 provides for the Council of Ministers headed by the Prime Minister to assist the President in performing his duties and to advise him. The proposal made in this way is binding on the President. ಅಂದರೆ 74ನೇ ವಿಧಿಯು ಪ್ರಧಾನಮಂತ್ರಿಯು ನೇತೃತ್ವದ ಮಂತ್ರಿ ಮಂಡಳಿಯು ಅಧ್ಯಕ್ಷರಿಗೆ ಅವರ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ಸಹಾಯ ಮಾಡಲು ಮತ್ತು ಅವರಿಗೆ ಸಲಹೆ ನೀಡಲು ಒದಗಿಸುತ್ತದೆ. ಯಾವುದು? 74ನೇ ವಿಧಿಯು. ಇಲ್ಲಿ 73 ಮತ್ತು 74ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸಂಸದೀಯ ಸರ್ಕಾರ ವ್ಯವಸ್ಥೆಗೆ ಸಂಬಂಧಿಸಿದೆ. ಮತ್ತು 74ನೇ ವಿಧಿಯು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಅಧ್ಯಕ್ಷರಿಗೆ ಮತ್ತು ಅವರ ಕರ್ತವ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡಲು ಈ ವಿಧಿಯು ಒದಗಿಸುತ್ತದೆ. ಮತ್ತು ಈ ರೀತಿಯಾಗಿ ಪ್ರಸ್ತಾವನೆಯು ಅಧ್ಯಕ್ಷರಿಗೆ ಬದ್ಧವಾಗಿದೆ ಅಂತಂತಂತಂದರೆ ಇವರು ಯಾರು ಅಂತಂದರೆ ಈ ಮಂತ್ರಿಮಂಡಲ, ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲವು ರಾಷ್ಟ್ರಾಧ್ಯಕ್ಷರಿಗೆ ಬದ್ಧವಾಗಿರ್ತಾರೆ. ನೆಕ್ಸ್ಟ್ ಸೆಕೆಂಡ್ ಒಂದು ಮೆಜಾರಿಟಿ ಪಾರ್ಟಿ ರೂಲ್ ಅಂದರೆ ಬಹುಮತದ ಪಕ್ಷದ ಆಡಳಿತ. ದ ಪೊಲಿಟಿಕಲ್ ಪಾರ್ಟಿ ವಿತ್ ಮೆಜಾರಿಟಿ ಸೀಟ್ಸ್ ಇನ್ ದಿ ಲೋಕಸಭಾ ಫಾರ್ಮ್ಸ್ ದಿ ಗೌರ್ಮೆಂಟ್. ಲೀಡರ್ ಆಫ್ ದಿ that party is appointed as the prime minister by the president and ministers are appointed by president on the advice of the prime minister. ಅಂದರೆ ಲೋಕಸಭೆಯಲ್ಲಿ ಬಹುಮತದ ಸ್ಥಾನಗಳನ್ನು ಹೊಂದಿರುವ ರಾಜಕೀಯ ಪಕ್ಷವು ಸರ್ಕಾರವನ್ನು ರಚಿಸುತ್ತದೆ. ಅಂದರೆ ಯಾವುದು ಬಹುಮತ ಹೆಚ್ಚು ಪಡೆದಿರುತ್ತೋ ಆ ಪಕ್ಷವು ಆಡಳಿತ ಪಕ್ಷವಾಗಿ ಸರ್ಕಾರವನ್ನು ರಚಿಸುತ್ತದೆ. ಆ ಪಕ್ಷದ ನಾಯಕನನ್ನು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯಾಗಿ ನೇಮಿಸುತ್ತಾರೆ ಮತ್ತು ಪ್ರಧಾನಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಇತರ ಮಂತ್ರಿಗಳನ್ನು ನೇಮಿಸುತ್ತಾರೆ. ಇಫ್ ನೋ ಸಿಂಗಲ್ ಪಾರ್ಟಿ ಸೆಕ್ಯೂರ್ಸ್ ಮೆಜಾರಿಟಿ, ಪ್ರೆಸಿಡೆಂಟ್ ಇನ್ವೈಟ್ಸ್ ಕೊಯಿಲೇಷನ್ ಆಫ್ ಪಾರ್ಟಿ. ಅಂದರೆ ಯಾವುದೇ ಪಕ್ಷವು ಬಹುಮತ ಪಡೆಯದಿದ್ದರೆ ರಾಷ್ಟ್ರಪತಿಯು ಪಕ್ಷದ ಒಕ್ಕೂಟವನ್ನು ಆಹ್ವಾನಿಸುತ್ತಾರೆ. ನೆಕ್ಸ್ಟ್ ಥರ್ಡ್ ಒನ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಸಾಮೂಹಿಕ ಜವಾಬ್ದಾರಿ. ಅಂದರೆ ದ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಪಾರ್ಲಿಮೆಂಟರಿ ಗೌರ್ಮೆಂಟ್. ಅಂದರೆ ಈ ಸಾಮೂಹಿಕ ಜವಾಬ್ದಾರಿಯು ಇದು ಸಂಸದೀಯ ಸರ್ಕಾರದ ಮೂಲ ತತ್ವವಾಗಿದೆ. ದ ಆರ್ಟಿಕಲ್ 75 ದ ಮಿನಿಸ್ಟರ್ಸ್ ಆರ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ದಿ ಎಂಟೈರ್ ಪಾರ್ಲಿಮೆಂಟ್ ಎಸ್ಪೆಷಲಿ ಟು ದಿ ಪೀಪಲ್ಸ್ ಚೇಂಬರ್. ದೇ ಸ್ವಿಮ್ ಆ್ಯಂಡ್ ಸಿಂಕ್ ಟುಗೆದರ್ ಆ್ಯಸ್ ದ ಟೀಮ್. ಅಂದರೆ ಮಂತ್ರಿಗಳು ಇಡೀ ಸಂಸತ್ತಿಗೆ, ವಿಶೇಷವಾಗಿ ಪೀಪಲ್ ಚೇಂಬರ್ಸಿಗೆ ಸಾಮೂಹಿಕವಾಗಿ ಜವಾಬ್ದಾರರಾಗುತ್ತಾರೆ. ಅದು ವಿಧಿ 75ಕ್ಕೆ ಸಂಬಂಧಿಸಿದೆ ಎಂದು ಹೇಳಬಹುದು. ದ ಲೋಕಸಭಾ ಕ್ಯಾನ್ ರಿಮೂವ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬೈ ಪಾಸಿಂಗ್ ನಾನ್ ಕಾನ್ಫಿಡೆನ್ಸ್ ಮೋಷನ್. ಅಂದರೆ ಲೋಕಸಭೆಯು ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸುವ ಮೂಲಕ ಸಚಿವ ಸಂಪುಟವನ್ನು ತೆಗೆದುಹಾಕಬಹುದು. ನೆಕ್ಸ್ಟ್ ಫೋರ್ತ್ ಒನ್ ಪೊಲಿಟಿಕಲ್ ಹೋಮೋಜಿನಿಟಿ ಅಂದರೆ ರಾಜಕೀಯ ಏಕರೂಪತೆ. ಜನರಲಿ ಸ್ಪೀಕಿಂಗ್ ಮೆಂಬರ್ಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಿಲಾಂಗ್ಸ್ ಟು ದಿ ಸೇಮ್ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ದೇರ್ ಫೋರ್ ಹ್ಯಾವ್ ದ ಸೇಮ್ ಪೊಲಿಟಿಕಲ್ ಐಡಿಯಾಲಜಿ. ಅಂದರೆ ಸಾಮಾನ್ಯವಾಗಿ ಹೇಳುವುದಾದರೆ ಮಂತ್ರಿಗಳು ಪರಿಷತ್ತಿನ ಸದಸ್ಯರು ಒಂದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ ಮತ್ತು ಆದ್ದರಿಂದ ಒಂದೇ ರಾಜಕೀಯ ಸಿದ್ಧಾಂತವನ್ನು ಹೊಂದಿರುತ್ತಾರೆ. ಅಂದರೆ ಈಗ ಸಾಮಾನ್ಯವಾಗಿ
ಈಗ ಮಂತ್ರಿ ಪರಿಷತ್ತಿನಲ್ಲಿ ಅಂದರೆ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ನಲ್ಲಿ ಒಂದೇ ರಾಜಕೀಯ ಪಕ್ಷಕ್ಕೆ ಸೇರಿದಿರ್ತಾರೆ. ಅಂದರೆ ಅಲ್ಲಿ ಎರಡೆರಡು ಪಕ್ಷ ಆಡಳಿತ ಪಕ್ಷವು ಬರಲ್ಲ. ಒಂದೇ ಯಾವ ಪಕ್ಷ ಸ್ಪಷ್ಟ ಬಹುಮತ ಬರುತ್ತೋ, ಮೆಜಾರಿಟಿ ಬಹುಮತ ಬರುತ್ತೋ ಅದು ಆಡಳಿತ ಪಕ್ಷವಾಗಿ ಅವರು ಒಂದೇ ಪಕ್ಷಕ್ಕೆ ಸೇರಿದವರಾಗಿರ್ತಾರೆ ಮತ್ತು ಒಂದೇ ರಾಜಕೀಯ ಸಿದ್ಧಾಂತವಾಗಿ ಹೊಂದಿರುತ್ತಾರೆ. ಇನ್ ಕೇಸ್ ಆಫ್ ಕೊಯ್ಲೇಷನ್ ಗೌರ್ಮೆಂಟ್ ದ ಮಿನಿಸ್ಟರ್ಸ್ ಆರ್ ಬೌಂಡೆಡ್ ಬೈ ಕಾನ್ಷಿಯಸ್ನೆಸ್. ಅಂದರೆ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಸಚಿವರು ಒಮ್ಮತಕ್ಕೆ ಬದ್ಧರಾಗಿರ್ತಾರೆ. ಅಂದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಒಮ್ಮತಕ್ಕೆ ಸಚಿವರು ಬದ್ಧರಾಗಿರುತ್ತಾರೆ ಅಂತ ಅರ್ಥ. 5th ಒನ್ ಡಬಲ್ ಮೆಂಬರ್ಶಿಪ್ ಅಂದರೆ 2 ಸದಸ್ಯತ್ವ. ದ ಮಿನಿಸ್ಟರ್ಸ್ ಆರ್ ದ ಮೆಂಬರ್ಸ್ ಆಫ್ ಬೋತ್ ದ ಲೆಜಿಸ್ಲೇಟರ್ ಆ್ಯಂಡ್ ದಿ ಎಕ್ಸಿಕ್ಯೂಟಿವ್. ದಿಸ್ ಮೀನ್ಸ್ ದಟ್ ಎ ಪರ್ಸನ್ ಕೆನಾಟ್ ಬಿ ಎ ಮಿನಿಸ್ಟರ್ ಇಫ್ ಈ ಈಸ್ ನಾಟ್ ಎ ಮೆಂಬರ್ ಆಫ್ ಎ ಪಾರ್ಲಿಮೆಂಟ್. ಅಂದರೆ ಮಂತ್ರಿಗಳು ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡರ ಸದಸ್ಯರಾಗಿದ್ದರೆ, ಅಂದರೆ ಒಬ್ಬ ವ್ಯಕ್ತಿ ಸಂಸತ್ತಿನ ಸದಸ್ಯರಾಗಿದ್ದರೆ ಮಂತ್ರಿಯಾಗಲು ಸಾಧ್ಯವಿಲ್ಲ. ಅಂದರೆ ಅವನು ಸಂಸತ್ತಿನ ಸದಸ್ಯರಾಗಿದ್ದರೆ ಮಾತ್ರ ಅವನು ಮಂತ್ರಿಯಾಗಲು ಸಾಧ್ಯ. ಅವನು ಸಂಸತ್ತಿನ ಚುನಾವಣೆಯಲ್ಲಿ ಸದಸ್ಯರಾಗದಿದ್ದರೆ ಅವನು ಮಂತ್ರಿ ಆಗೋಕ್ಕೆ ಬರೋದಿಲ್ಲ ಅಂತ ಅರ್ಥ. ದ ಕಾನ್ಸ್ಟಿಟ್ಯೂಷನ್ stipulates that ministers will no longer serve as a ministers if they do not serve as a members of parliament for 6 consecutive months. ಅಂದರೆ ಸಂವಿಧಾನದಲ್ಲಿ ಮಂತ್ರಿಗಳು ಸತತ 6 ತಿಂಗಳ ಕಾಲ ಸಂಸತ್ತಿನ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವರು ಇನ್ನು ಮುಂದೆ ಮಂತ್ರಿಗಳಾಗಿ ಸೇವೆ ಸಲ್ಲಿಸುವುದಿಲ್ಲ ಎಂಬ ಷರತ್ತು ವಿಧಿಸಿದೆ. ಈಗ ಮಂತ್ರಿಗಳಾಗಿರ್ತಾರೆ, ಅವರು 6 ತಿಂಗಳ ಕಾಲ ಸಂಸತ್ತಿನ ಸದಸ್ಯರಾಗಿ ಕಾರ್ಯನಿರ್ವಹಿಸಲೇಬೇಕು. ಅವರು 6 ತಿಂಗಳು ಗೈರು ಹಾಜರಾದರೆ ಅವರು ಮುಂದೆ ಮಂತ್ರಿಯಾಗಿ ಸೇವೆ ಸಲ್ಲಿಸಲು ಅರ್ಹರಲ್ಲ ಅಂತ ಹೇಳುತ್ತದೆ. ನೆಕ್ಸ್ಟ್ 6th ಒನ್ ಲೀಡರ್ಶಿಪ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಅಂದರೆ ಪ್ರಧಾನಮಂತ್ರಿಯವರ ನಾಯಕತ್ವ. ದ ಪ್ರೈಮ್ ಮಿನಿಸ್ಟರ್ ಪ್ಲೇಸ್ ಎ ಲೀಡಿಂಗ್ ರೋಲ್ ಇನ್ ದಿಸ್ ಸಿಸ್ಟಮ್ ಆಫ್ ಗೌರ್ಮೆಂಟ್. ಈಸ್ ದ ಲೀಡರ್ ಆಫ್ ದಿ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್, ದ ಲೀಡರ್ ಆಫ್ ದಿ ಪಾರ್ಲಿಮೆಂಟ್ ಆ್ಯಂಡ್ ದ ಲೀಡರ್ ಆಫ್ ದಿ ರೂಲಿಂಗ್ ಪಾರ್ಟಿ. ಅಂದರೆ ಈ ಸರ್ಕಾರದ ವ್ಯವಸ್ಥೆಯಲ್ಲಿ, ಅಂದರೆ ಈ ಸಂಸದೀಯ ಸರ್ಕಾರದ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಯ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರು ಮಂತ್ರಿಮಂಡಲದ ನಾಯಕ, ಸಂಸತ್ತಿನ ನಾಯಕ ಮತ್ತು ಆಡಳಿತ ಪಕ್ಷದ ನಾಯಕವಾಗಿರ್ತಾರೆ. ಅಂದರೆ ಈ ಸಂಸದೀಯ ಅಂತಂದರೆ ಅದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಬರುತ್ತದೆ. ಅಂದರೆ ಸರ್ಕಾರದ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಯವರೇ ಪ್ರಮುಖ ಪಾತ್ರ. ಅವರು ಮಂತ್ರಿಮಂಡಲದ ನಾಯಕನಾಗಿ, ಸಂಸತ್ತಿನ ನಾಯಕನಾಗಿ ಮತ್ತು ಆಡಳಿತ ಪಕ್ಷದ ನಾಯಕನಾಗಿ ಕಾರ್ಯನಿರ್ವಹಿಸುತ್ತಾರೆ. ಅಮಾಂಗ್ ದೀಸ್ ಕೆಪಬಿಲಿಟೀಸ್ ಪ್ರೈಮ್ ಮಿನಿಸ್ಟರ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಕ್ರಿಟಿಕಲ್ ರೋಲ್ ಇನ್ ದಿ ಆಪರೇಷನ್ ಆಫ್ ದಿ ಗೌರ್ಮೆಂಟ್. ಅಂದರೆ ಈ ಸಾಮರ್ಥ್ಯಗಳಲ್ಲಿ ಪ್ರಧಾನಮಂತ್ರಿಯು ಸರ್ಕಾರದ ಕಾರ್ಯನಿರ್ವಹಣೆಯಲ್ಲಿ ಪ್ರಮುಖ ಮತ್ತು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ನೆಕ್ಸ್ಟ್ 7th ಒನ್ ಡಿಸೊಲ್ಯೂಷನ್ ಆಫ್ ಲೋವರ್ ಹೌಸ್ ಅಂದರೆ ಕೆಳಮನೆಯ ವಿಸರ್ಜನೆ, ಅಂದರೆ ಲೋಕಸಭೆ ವಿಸರ್ಜನೆ ಅಂತ ಅರ್ಥ. ದ ಪ್ರೆಸಿಡೆಂಟ್ ಕ್ಯಾನ್ ಡಿಸಾಲ್ವ್ ದಿ ಹೌಸ್ ಆಫ್ ಕಾಮನ್ ಅಥವಾ ಲೋಕಸಭಾ ಆನ್ ದಿ ಪ್ರಪೋಸಲ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಇನ್ ಅದರ್ ವರ್ಡ್ಸ್, ದ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ರೆಕಮೆಂಡೆಡ್ ದಟ್ ದ ಪ್ರೆಸಿಡೆಂಟ್ ಡಿಸಾಲ್ವ್ ದ ಪೀಪಲ್ ಚೇಂಬರ್ಸ್ ಆ್ಯಂಡ್ ಹೋಲ್ಡ್ ಎ ನ್ಯೂ ಎಲೆಕ್ಷನ್ ಬಿಫೋರ್ ದಿ ಎಕ್ಸ್ಪೈರ್ ಆಫ್ ಹಿಸ್ ಟರ್ಮ್. ಅಂದರೆ ಪ್ರಧಾನಮಂತ್ರಿಯ ಪ್ರಸ್ತಾಪದ ಮೇರೆಗೆ ರಾಷ್ಟ್ರಪತಿಗಳು ಹೌಸ್ ಆಫ್ ಕಾಮನ್ಸ್ ಅಂದರೆ ಲೋಕಸಭೆಯನ್ನು ವಿಸರ್ಜಿಸಬಹುದು. ಅಂದರೆ ಇಲ್ಲಿ ಪ್ರಧಾನಮಂತ್ರಿಯ ಶಿಫಾರಸು ಅಥವಾ ಪ್ರಸ್ತಾಪದ ಮೇರೆಗೆ ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜಿಸುತ್ತಾರೆ. ಈ ಲೈನ್ ಭಾಳ ಇಂಪಾರ್ಟೆಂಟು. ಲೋಕಸಭೆಯನ್ನು ಯಾರು ವಿಸರ್ಜಿಸುತ್ತಾರೆ ಅಂತಂದರೆ ರಾಷ್ಟ್ರಪತಿಗಳು. ಇನ್ನೊಂದು ರೀತಿ ಹೇಳುವುದಾದರೆ ಪ್ರಧಾನಮಂತ್ರಿ ತಮ್ಮ ಅವಧಿ ಮುಗಿಯುವ ಮೊದಲು ಪೀಪಲ್ಸ್ ಚೇಂಬರ್ಸನ್ನು ವಿಸರ್ಜಿಸಿ ಹೊಸ ಚುನಾವಣೆ ನಡೆಸುವುದಂತೆ ರಾಷ್ಟ್ರಾಧ್ಯಕ್ಷರಿಗೆ ಶಿಫಾರಸನ್ನು ಮಾಡಬಹುದು. ಅಂದರೆ ಏನೇ ಅಂದ್ರೂ ಪ್ರಧಾನಮಂತ್ರಿ ಶಿಫಾರಸಿನ ಮೇಲೆ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ಯಾರಿಗಿದೆ ಅಂತಂದರೆ ರಾಷ್ಟ್ರಪತಿಗಳಿಗಿದೆ. ದಿಸ್ ಮೀನ್ಸ್ ದಟ್ ದ ಎಕ್ಸಿಕ್ಯೂಟಿವ್ ಎಂಜಾಯ್ಸ್ ದ ರೈಟ್ ಟು ಡಿಸಾಲ್ವ್ ದ ಲೆಜಿಸ್ಲೇಟರ್ ಇನ್ ಟು ಎ ಪಾರ್ಲಿಮೆಂಟ್ರಿ ಸಿಸ್ಟಮ್. ಅಂದರೆ ಇದರ ಅರ್ಥ ಶಾಸಕಾಂಗವನ್ನು ಸಂಸದೀಯ ವ್ಯವಸ್ಥೆಗೆ ವಿಸರ್ಜಿಸುವ ಹಕ್ಕನ್ನು ಕಾರ್ಯಾಂಗವು ಅನುಭವಿಸುತ್ತದೆ ಅಂತ. ನೆಕ್ಸ್ಟ್ 8th ಒನ್ ಸೀಕ್ರೆಸಿ ಅಂದರೆ ಗೌಪ್ಯತೆ. ದ ಮಿನಿಸ್ಟರ್ಸ್ ಆಪರೇಟ್ ಅಂಡರ್ ದ ಪ್ರಿನ್ಸಿಪಲ್ ಆಫ್ ಕಾನ್ಫಿಡೆನ್ಷಿಯಲಿಟಿ ಆಫ್ ಪ್ರೊಸೀಜರ್ಸ್ ಆ್ಯಂಡ್ ಕೆನಾಟ್ ಡಿಸ್ಕ್ಲೋಸ್ ಇನ್ಫಾರ್ಮೇಷನ್ ಅಬೌಟ್ ದೇರ್ ಪ್ರೊಸೀಜರ್ಸ್, ಪಾಲಿಸೀಸ್ ಆ್ಯಂಡ್ ಡಿಸಿಷನ್.
ಅಂದರೆ ಮಂತ್ರಿಗಳು ಕಾರ್ಯವಿಧಾನಗಳ ಗೌಪ್ಯತೆ ತತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಅವರ ಕಾರ್ಯವಿಧಾನಗಳು, ನೀತಿಗಳು ಮತ್ತು ನಿರ್ಧಾರಗಳ ಬಗ್ಗೆ ಮಾಹಿತಿಯನ್ನು ಬಹಿರಂಗಪಡಿಸಲು ಸಾಧ್ಯವಿಲ್ಲ. ಅಂದರೆ ಈಗ ಆಡಳಿತ ಪಕ್ಷದಲ್ಲಿ ಯಾರ್ಯಾರು ಮಂತ್ರಿಗಳು ಇರ್ತಾರೋ ಅವರ ಕಾರ್ಯವಿಧಾನ, ನೀತಿಗಳು, ನಿರ್ಧಾರಗಳ ಬಗ್ಗೆ ಮಾಹಿತಿಯನ್ನು ಇತರ ಪಕ್ಷಗಳಿಗೆ ಅವರು ಬಹಿರಂಗಪಡಿಸಲು ಸಾಧ್ಯವಿಲ್ಲ. ಯಾಕಂದರೆ ಗೌಪ್ಯವಾಗಿಡುತ್ತೆ. ಯಾಕಂದರೆ ಅವ್ರದ್ದೇ ಆದ ಗೌಪ್ಯದ ತತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. They take the oath of secrecy before entering their office. The oath of secrecy to the ministers is administered by the president. ಅಂದರೆ ಅವರು ತಮ್ಮ ಕಚೇರಿಯನ್ನು ಪ್ರವೇಶಿಸುವ ಮೊದಲು ಗೌಪ್ಯತೆ ಪ್ರಮಾಣವಚನ ಸ್ವೀಕರಿಸುತ್ತಾರೆ. ಮಂತ್ರಿಗಳಿಗೆ ಗೌಪ್ಯತೆ ಪ್ರಮಾಣವಚನವನ್ನು ರಾಷ್ಟ್ರಪತಿಗಳು ಬೋಧಿಸುತ್ತಾರೆ. ಈ ಲೈನ್ ಇಂಪಾರ್ಟೆಂಟು. ಮಂತ್ರಿಗಳಿಗೆ ಗೌಪ್ಯತೆ ಪ್ರಮಾಣವಚನ ಯಾರು ಬೋಧಿಸುತ್ತಾರೆ ಅಂತಂದರೆ ರಾಷ್ಟ್ರಪತಿಗಳು ಬೋಧಿಸುತ್ತಾರೆ. ನೆಕ್ಸ್ಟ್, ಫೀಚರ್ಸ್ ಆಫ್ ಪ್ರೆಸಿಡೆನ್ಷಿಯಲ್ ಗೌರ್ಮೆಂಟ್ ಅಂದರೆ ರಾಷ್ಟ್ರಪತಿ ಸರ್ಕಾರದ ವೈಶಿಷ್ಟ್ಯಗಳು. ಇಲ್ಲಿ ಇದುವರೆಗೂ ಸಂಸದೀಯ ಸರ್ಕಾರದ ವೈಶಿಷ್ಟ್ಯಗಳು ನೋಡಿದ್ವಿ. ಈಗ ರಾಷ್ಟ್ರಪತಿ ಸರ್ಕಾರದ ವೈಶಿಷ್ಟ್ಯಗಳು ಯಾವ್ಯಾವು ಅಂದರೆ, ಫಸ್ಟ್ ಒನ್, ದ ಅಮೇರಿಕನ್ ಪ್ರೆಸಿಡೆಂಟ್ ಈಸ್ ಬೋತ್ ದ ಹೆಡ್ ಆಫ್ ದಿ ಸ್ಟೇಟ್ ಆ್ಯಂಡ್ ದಿ ಹೆಡ್ ಆಫ್ ದಿ ಗೌರ್ಮೆಂಟ್. ಅಂದರೆ ಅಮೇರಿಕನ ಅಧ್ಯಕ್ಷರು ರಾಜ್ಯದ ಮುಖ್ಯಸ್ಥರು ಮತ್ತು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಭಾರತದಲ್ಲಿ ರಾಜ್ಯದ ಮುಖ್ಯಸ್ಥರು ರಾಷ್ಟ್ರಪತಿಗಳಾಗಿದ್ದರೆ ಸರ್ಕಾರದ ಮುಖ್ಯಸ್ಥರು ಪ್ರಧಾನಮಂತ್ರಿಯಾಗಿರ್ತಾರೆ. ಈ ಡಿಫ್ರೆನ್ಸ್ ಭಾಳ ಇಂಪಾರ್ಟೆಂಟು ಅಮೇರಿಕನ್ ಗೌರ್ಮೆಂಟಿಗೂ ಮತ್ತು ಭಾರತದ ಗೌರ್ಮೆಂಟಿಗೂ. ದ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಬೈ ಎಲೆಕ್ಟ್ರಲ್ ಕಾಲೇಜ್ ಫಾರ್ ಎ ಫಿಕ್ಸ್ಡ್ ಟರ್ಮ್ ಆಫ್ 4 years. ಈ ಕೆನಾಟ್ ಬಿ ರಿಮೂವ್ಡ್ ಬೈ ದಿ ಕಾಂಗ್ರೆಸ್ ಎಕ್ಸೆಪ್ಟ್ ಬೈ ಇಂಪೀಚ್ಮೆಂಟ್ ಫಾರ್ ಎ ಗ್ರೇವ್ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಕ್ಟ್. ಅಂದರೆ 4 ವರ್ಷಗಳ ನಿಗದಿತ ಅವಧಿಗೆ ಚುನಾವಣೆ ಕಾಲೇಜಿನಿಂದ ರಾಷ್ಟ್ರಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತದೆ. ನಮ್ಮ ಭಾರತದಲ್ಲಿ 5 ವರ್ಷಗಳ ಅವಧಿಗೆ ಆಳ್ವಿಕೆ ಇರುತ್ತದೆ, ಅಂದರೆ ರಾಷ್ಟ್ರಾಧ್ಯಕ್ಷರ ಆಯ್ಕೆ. ಮತ್ತು ಅಸಂವಿಧಾನಿಕ ಕೃತ್ಯಕ್ಕಾಗಿ ಮಹಾಭಿಯೋಗದ ಹೊರತು ಕಾಂಗ್ರೆಸ್ಸಿನ ಅವರನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. ಅಂದರೆ ಅಮೇರಿಕದಲ್ಲಿ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಅವರನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. ಅಂದರೆ ಭಾರತದಲ್ಲಿ ಮಹಾಭಿಯೋಗ ಮೂಲಕ ನಮ್ಮ ಸಂಸದೀಯ ವ್ಯವಸ್ಥೆಯನ್ನು ವಿಸರ್ಜನೆ ಮಾಡ್ಬೋದು. ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ರಾಷ್ಟ್ರಪತಿಗಳನ್ನು ಅವರನ್ನು ಆ ಜಾಗದಿಂದ ರಿಮೂವಲ್ ಮಾಡ್ಬೋದು, ರಾಷ್ಟ್ರಪತಿ ಸ್ಥಾನದಿಂದ. ನೆಕ್ಸ್ಟ್, ಮೂರನೇ ವೈಶಿಷ್ಟ್ಯ ಏನಂದರೆ ಕಿಚನ್ ಕ್ಯಾಬಿನೆಟ್. ದ ಪ್ರೆಸಿಡೆಂಟ್ ಗವರ್ನ್ಸ್ ವಿತ್ ದಿ ಹೆಲ್ಪ್ ಆಫ್ ಎನ್ ಕ್ಯಾಬಿನೆಟ್ ಆರ್ ಎ ಸ್ಮಾಲರ್ ಬಾಡಿ ಕಾಲ್ಡ್ ಕಿಚನ್ ಕ್ಯಾಬಿನೆಟ್. ಇಟ್ ಈಸ್ ದ ಓನ್ಲಿ ಆನ್ ಅಡ್ವೈಸರಿ ಬಾಡಿ ಆ್ಯಂಡ್ ಕನ್ಸಿಸ್ಟ್ಸ್ ಆಫ್ ನಾನ್ ಎಲೆಕ್ಟೆಡ್ ಡಿಪಾರ್ಟ್ಮೆಂಟಲ್ ಸೆಕ್ರೆಟರೀಸ್. ಅಂದರೆ ರಾಷ್ಟ್ರಾಧ್ಯಕ್ಷರು ಕ್ಯಾಬಿನೆಟ್ ಅಥವಾ ಕಿಚನ್ ಕ್ಯಾಬಿನೆಟ್ ಎಂಬ ಸಣ್ಣ ಸಂಸ್ಥೆಯ ಸಹಾಯದಿಂದ ಆಡಳಿತ ನಡೆಸುತ್ತಾರೆ. ಇದು ಕೇವಲ ಸಲಹಾ ಸಂಸ್ಥೆಯಾಗಿದ್ದು ಚುನಾಯಿತರಲ್ಲದ ಇಲಾಖಾ ಕಾರ್ಯದರ್ಶಿಯನ್ನು ಒಳಗೇನಿದೆ. ಅಂದರೆ ಇಲ್ಲಿ ಕಿಚನ್ ಕ್ಯಾಬಿನೆಟ್ ಅಂತ ಒಂದಿರುತ್ತೆ. ಇಲ್ಲಿ ಇದೊಂದು ಸಣ್ಣ ಸಂಸ್ಥೆ ಅಥವಾ ಸಲಹಾ ಸಂಸ್ಥೆಯಾಗಿದ್ದು ಇಲ್ಲಿ ಚುನಾಯಿತರಲ್ಲದ ಇಲಾಖೆ ಕಾರ್ಯದರ್ಶಿಗಳನ್ನು ಒಳಗೊಂಡಿದೆ. ಫೋರ್ತ್ ಒನ್, ದ ಪ್ರೆಸಿಡೆಂಟ್ ಆ್ಯಂಡ್ ಹಿಸ್ ಸೆಕ್ರೆಟರೀಸ್ ಆರ್ ನಾಟ್ ಮೆಂಬರ್ಸ್ ಆಫ್ ಕಾಂಗ್ರೆಸ್ ನಾರ್ ಡೂ ದೇ ಅಟೆಂಡ್ ದ ಸೆಷನ್ಸ್. ಅಂದರೆ ರಾಷ್ಟ್ರಾಧ್ಯಕ್ಷರು ಮತ್ತು ಅವರ ಕಾರ್ಯದರ್ಶಿಗಳು ಕಾಂಗ್ರೆಸ್ ಸದಸ್ಯರಲ್ಲ ಅಥವಾ ಅವರು ಅಧಿವೇಶನಗಳಿಗೆ ಹಾಜರಾಗುವುದಿಲ್ಲ. ಫಿಫ್ತ್ ಒನ್, ದ ಪ್ರೆಸಿಡೆಂಟ್ ಕೆನಾಟ್ ಡಿಸಾಲ್ವ್ ದಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್, ದ ಲೋವರ್ ಹೌಸ್ ಆಫ್ ಕಾಂಗ್ರೆಸ್. ಅಂದರೆ ರಾಷ್ಟ್ರಪತಿಗಳು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸನ್ನು ವಿಸರ್ಜಿಸಲು ಸಾಧ್ಯವಿಲ್ಲ. ಅಂದರೆ ಅದು ಕಾಂಗ್ರೆಸ್ನ ಕೆಳಮನೆಯಾಗಿದೆ. ನೆಕ್ಸ್ಟ್, ಮೆರಿಟ್ಸ್ ಆಫ್ ಪಾರ್ಲಿಮೆಂಟ್ರಿ ಸಿಸ್ಟಮ್. ಅಂದರೆ ಸಂಸದೀಯ ವ್ಯವಸ್ಥೆಯ ಅರ್ಹತೆಗಳು. ಅವು ಯಾವ್ಯಾವು ಅಂದರೆ, ಫಸ್ಟ್ ಒನ್, ಹಾರ್ಮೋನಿ ಬಿಟ್ವೀನ್ ಲೆಜಿಸ್ಲೇಟರ್ ಆ್ಯಂಡ್ ಎಕ್ಸಿಕ್ಯೂಟಿವ್. ಅಂದರೆ ಎಕ್ಸಿಕ್ಯೂಟಿವ್ ಎ ಪಾರ್ಟ್ ಆಫ್ ಲೆಜಿಸ್ಲೇಟರ್, ಎ ಕೋಆಪರೇಷನ್ ಆ್ಯಂಡ್ ಇಂಟರ್ಡಿಪೆಂಡೆನ್ಸ್ ಅಮಾಂಗ್ ದಿ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟರ್, ಲೆಸ್ ಡಿಸ್ಪ್ಯೂಟ್ ಆ್ಯಂಡ್ ಕಾನ್ಫ್ಲಿಕ್ಟ್ ಬಿಟ್ವೀನ್ 2 ಆರ್ಗನ್ಸ್. ಅಂದರೆ ಈ ಶಾಸಕಾಂಗ ಮತ್ತು ಕಾರ್ಯಾಂಗ ನಡುವೆ ಸಾಮರಸ್ಯ. ಅದು ಏನಂದರೆ, ಕಾರ್ಯಾಂಗವು ಶಾಸಕಾಂಗದ ಒಂದು ಭಾಗವಾಗಿದೆ. ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವಿನ ಸಹಕಾರ ಮತ್ತು ಪರಸ್ಪರ ಅವಲಂಬನೆಯಾಗಿದೆ. ಎರಡೂ ಅಂಗಗಳ ನಡುವಿನ ವಿವಾದ ಮತ್ತು ಸಂಘರ್ಷವು ಕಡಿಮೆ. ಅಂದರೆ ಶಾಸಕಾಂಗವು ಕಾರ್ಯಾಂಗದ ಒಂದು ಭಾಗವಾಗಿ ಮತ್ತು ಕಾರ್ಯಾಂಗ ಮತ್ತು ಶಾಸಕಾಂಗ ನಡುವಿನ ಸಹಕಾರ ಮತ್ತು ಪರಸ್ಪರ ಅವಲಂಬನೆಯಾಗಿದೆ. ಸೆಕೆಂಡ್ ಒನ್, ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ಅಂದರೆ ಜವಾಬ್ದಾರಿಯುತ ಸರ್ಕಾರ. ದ ಮಿನಿಸ್ಟರ್ಸ್ ಆರ್ ರೆಸ್ಪಾನ್ಸಿಬಲ್ ಟು ದಿ ಪಾರ್ಲಿಮೆಂಟ್ ಆಫ್ ದೇರ್ ಆ್ಯಕ್ಟ್ಸ್ ಆಫ್ ಒಮಿಷನ್ ಆ್ಯಂಡ್ ಕಮಿಷನ್. ಅಂದರೆ ಮಂತ್ರಿಗಳು ತಮ್ಮ ಲೋಪ ಮತ್ತು ಆಯೋಗದ ಕಾರ್ಯಗಳಿಗೆ ಸಂಸತ್ತಿಗೆ ಜವಾಬ್ದಾರರಾಗಿರ್ತಾರೆ. ಅಂದರೆ ಇಲ್ಲಿ ಮಂತ್ರಿಗಳು ಯಾವುದಕ್ಕೆ ಜವಾಬ್ದಾರರಾಗಿರ್ತಾರೆ ಅಂದರೆ ಸಂಸತ್ತಿಗೆ ಜವಾಬ್ದಾರರಾಗಿರ್ತಾರೆ ತಮ್ಮ ವ್ಯಾಪ್ತಿಗಳಲ್ಲಿ. ದ
ದ ಪಾರ್ಲಿಮೆಂಟ್ಸ್ ಕಂಟ್ರೋಲ್ ಓವರ್ ಎಕ್ಸಿಕ್ಯೂಟಿವ್ ಅಂದರೆ ಕ್ವಶನ್ ಅವರ್, ಡಿಸ್ಕಷನ್, ಅಡ್ಜಾರ್ಮೆಂಟ್ ಮೋಷನ್ ಆ್ಯಂಡ್ ನಾನ್ ಕಾನ್ಫಿಡೆನ್ಸ್ ಮೋಷನ್. ಅಂದರೆ ಕಾರ್ಯಾಂಗದ ಮೇಲೆ ಸಂಸತ್ತಿನ ನಿಯಂತ್ರಣಗಳು ಯಾವ್ಯಾವು ಅಂದರೆ ಪ್ರಶ್ನೋತ್ತರ ಸಮಯ, ಚರ್ಚೆಗಳು, ಮುಂದೂಡಿಕೆ ನಿರ್ಣಯ, ಅವಿಶ್ವಾಸ ಗೊತ್ತುವಳಿಗಳು. ಇವು ಕ್ವಶನ್ ಅವರ್, ಡಿಸ್ಕಷನ್, ಅಡ್ಜಾರ್ಮೆಂಟ್ ಮೋಷನ್, ನಾನ್ ಕಾನ್ಫಿಡೆನ್ಸ್ ಮೋಷನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಪಾರ್ಲಿಮೆಂಟ್ ಅಂತಲೇ ಒಂದು ಚಾಪ್ಟರ್ ಬರುತ್ತೆ, ಅದರಲ್ಲಿ ಕ್ಲೀನಾಗಿ ಹೇಳ್ತೀನಿ. ಕ್ವಶನ್ ಅವರ್ ಅಂದರೆ ಏನು, ಅಡ್ಜಾರ್ಮೆಂಟ್ ಮೋಷನ್ ಅಂದ್ರೇನು, ನಾನ್ ಕಾನ್ಫಿಡೆನ್ಸ್ ಮೋಷನ್ ಅಂದ್ರೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಥರ್ಡ್ ಒನ್, ಪ್ರಿವೆಂಟ್ಸ್ ಡಿಸ್ಪೋಟಿಸಮ್. ಅಂದರೆ ಎಕ್ಸಿಕ್ಯೂಟಿವ್ ಅಥಾರಿಟಿ ಈಸ್ ನಾಟ್ ವೆಸ್ಟೆಡ್ ಇನ್ ಸಿಂಗಲ್ ಪರ್ಸನ್ ಬಟ್ ಇನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಪ್ರಿವೆಂಟ್ಸ್ ಡಿಕ್ಟೇಟರ್ಶಿಪ್ ಆಫ್ ಎಕ್ಸಿಕ್ಯೂಟಿವ್. ಅಂದರೆ ನಿರಂಕುಶಾಧಿಕಾರವನ್ನು ಇದು ತಡೆಯುತ್ತದೆ. ಅದು ಹೇಗೆ ಅಂದರೆ ಕಾರ್ಯನಿರ್ವಹಣೆ ಅಧಿಕಾರವನ್ನು ಒಬ್ಬ ವ್ಯಕ್ತಿಗೆ ನೀಡಲಾಗಿಲ್ಲ, ಆದರೆ ಮಂತ್ರಿಗಳ ಪರಿಷತ್ತಿಗೆ ನೀಡಲಾಗಿದೆ. ಹಾಗಾಗಿ ಕಾರ್ಯಾಂಗದ ಸರ್ವಾಧಿಕಾರವನ್ನು ಇದು ತಡೆಯುತ್ತದೆ. ಇಲ್ಲಿ ಕಾರ್ಯನಿರ್ವಹಣೆ ಅಧಿಕಾರವನ್ನು ಪ್ರಧಾನಮಂತ್ರಿ ಒಬ್ಬರಿಗೆ ನೀಡಲಾಗಿಲ್ಲ, ಯಾಕೆಂದರೆ ಎಲ್ಲ ಸಚಿವ ಸಂಪುಟ ಖಾತೆಯನ್ನು ಅವರೊಬ್ಬರೇ ನಿರ್ವಹಿಸುವುದಿಲ್ಲ. ಉದಾಹರಣೆಗೆ ಒಂದೊಂದು ಖಾತೆಯನ್ನು ಒಬ್ಬೊಬ್ಬರು ಸಚಿವ ಸಂಪುಟ ಖಾತೆಯನ್ನು ಒಬ್ಬೊಬ್ಬರು ಮಂತ್ರಿಗಳು ನಿರ್ವಹಣೆ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಕಾರ್ಯಾಂಗವು ಸರ್ವಾಧಿಕಾರವನ್ನು ತಡೆಯುತ್ತದೆ. ಅಂದರೆ ಮಂತ್ರಿಗಳು ಒಂದೊಂದು ಖಾತೆ ನಿರ್ವಹಣೆ ಮಾಡೋದ್ರಿಂದ ಮಂತ್ರಿಮಂಡಲ ಅಧ್ಯಕ್ಷರಾಗಿರ್ತಾರೆ, ಅವ್ರಿಗೆ ಒಂದಿಷ್ಟು ಖಾತೆ ಕೊಟ್ಟಿರ್ತಾರೆ, ಇನ್ನೊಬ್ಬರು ಕೆಲವೊಂದಿಷ್ಟು ಖಾತೆ ಕೊಟ್ಬಿಟ್ಟು ಅವರಿಗೆ ಕಾರ್ಯನಿರ್ವಹಣೆ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಇಟ್ ಪ್ರಿವೆಂಟ್ಸ್ ದ ಡಿಕ್ಟೇಟರ್ಶಿಪ್ ಆಫ್ ದ ಎಕ್ಸಿಕ್ಯೂಟಿವ್. ಅಂದರೆ ಕಾರ್ಯಾಂಗದ ಸರ್ವಾಧಿಕಾರವನ್ನು ತಡೆಯುತ್ತದೆ ಅಂದರ್ಥ. ನೆಕ್ಸ್ಟ್ ಫೋರ್ತ್ ಒನ್, ರೆಡಿ ಆಲ್ಟರ್ನೇಟಿವ್ ಗೌರ್ಮೆಂಟ್. ಅಂದರೆ ಇನ್ ಕೇಸ್ ದ ರೂಲಿಂಗ್ ಪಾರ್ಟಿ ಲಾಸಸ್ ಇಟ್ಸ್ ಮೆಜಾರಿಟಿ, the head of the state can invite the opposition party to form the government. This means an alternative government can be formed without fresh elections. ಅಂದರೆ ಪರ್ಯಾಯ ಸರ್ಕಾರ ಸಿದ್ಧವಾಗಿರುತ್ತದೆ. ಒಂದು ವೇಳೆ ಆಡಳಿತ ಪಕ್ಷವು ಬಹುಮತ ಕಳೆದುಕೊಂಡರೆ ರಾಜ್ಯದ ಮುಖ್ಯಸ್ಥರು ವಿರೋಧ ಪಕ್ಷವನ್ನು ಸರ್ಕಾರ ರಚಿಸಲು ಆಹ್ವಾನಿಸಬಹುದು. ಇದರರ್ಥ ಹೊಸ ಚುನಾವಣೆಗಳಿಲ್ಲದೆ ಪರ್ಯಾಯ ಸರ್ಕಾರವನ್ನು ರಚಿಸಬಹುದಾಗಿದೆ. ಈಗ ಆಡಳಿತ ಪಕ್ಷ, ಈಗ BJP ಇದೆ, ಅದು ಸ್ಪಷ್ಟ ಬಹುಮತ ಕಳೆದುಕೊಂಡ್ರೆ ಈಗ ರಾಜ್ಯದ ಮುಖ್ಯಸ್ಥರು ಯಾರಾಗಿರ್ತಾರೆ, ರಾಷ್ಟ್ರಪತಿಗಳು. ವಿರೋಧ ಪಕ್ಷ ಯಾವುದಿದೆ, ಸಮ್ಮಿಶ್ರ ಸರ್ಕಾರ ಇದೆ, ಕಾಂಗ್ರೆಸ್ ಪಕ್ಷ ಮೆಜಾರಿಟಿ ಇದೆ, ಅವರನ್ನು ಆಹ್ವಾನಿಸಿಬಿಟ್ಟು ನೀವು ರೂಲ್ ಮಾಡಿ ಸರ್ಕಾರವನ್ನು ರಚಿಸಲು ಅವರನ್ನು ಆಹ್ವಾನಿಸಬಹುದು. ಯಾರು, ರಾಷ್ಟ್ರಪತಿಗಳು. ಇದರರ್ಥ ಹೊಸ ಚುನಾವಣೆಗಳಿದೆ, ಪರ್ಯಾಯ ಸರ್ಕಾರವನ್ನು ರಚಿಸಬಹುದು. ಹಾಗಾಗಿ ಈಗ 5 ವರ್ಷದಲ್ಲಿ ಒಂದು ಆಡಳಿತ ಪಕ್ಷ ಬಹುಮತ ಕಳೆದುಕೊಂಡು ಬಿದ್ದು ಹೋದರೆ ಇನ್ನೊಂದು ಸರ್ಕಾರ ರಚನೆಗಾಗಿ ಮತ್ತೆ ಹೊಸದಾಗಿ ಚುನಾವಣೆ ನಡೆಸೋದಿಲ್ಲ. ಯಾವ ವಿರೋಧ ಪಕ್ಷ ಇರುತ್ತೋ ಅದನ್ನು ಆಹ್ವಾನಿಸಿ ಸರ್ಕಾರ ರಚನೆ ಮಾಡಿ ಎಂದು ರಾಷ್ಟ್ರಪತಿಗಳು ಅವರಿಗೆ ಸೂಚಿಸುತ್ತಾರೆ. ನೆಕ್ಸ್ಟ್ ಫಿಫ್ತ್ ಒನ್, ವೈಡ್ ರೆಪ್ರೆಸೆಂಟೇಷನ್. ಅಂದರೆ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಪ್ರೊವೈಡ್ಸ್ ರೆಪ್ರೆಸೆಂಟೇಷನ್ ಟು ಆಲ್ ಸೆಕ್ಷನ್ಸ್ ಆ್ಯಂಡ್ ರೀಜನ್ಸ್ ಇನ್ ದಿ ಗೌರ್ನಮೆಂಟ್. ಅಂದರೆ ವ್ಯಾಪಕ ಪ್ರಾತಿನಿಧ್ಯ. ಅದು ಹೇಗೆ ಅಂದರೆ ಮಂತ್ರಿ ಮಂಡಳಿಯು ಸರ್ಕಾರದ ಎಲ್ಲ ವಿಭಾಗಗಳು ಮತ್ತು ಪ್ರದೇಶಗಳಿಗೆ ಪ್ರಾತಿನಿಧ್ಯವನ್ನು ಒದಗಿಸುತ್ತದೆ. ಯಾವುದು, ಮಂತ್ರಿ ಮಂಡಳಿಯು ಸರ್ಕಾರದ ಎಲ್ಲ ವಿಭಾಗಗಳು ಮತ್ತು ಪ್ರದೇಶಗಳಲ್ಲಿ ಪ್ರಾತಿನಿಧ್ಯವನ್ನು ಒದಗಿಸುತ್ತದೆ, ವ್ಯಾಪಕ ಪ್ರಾತಿನಿಧ್ಯವನ್ನು ಒದಗಿಸುತ್ತದೆ. ನೆಕ್ಸ್ಟ್, ಡಿಮೆರಿಟ್ಸ್ ಆಫ್ ಪಾರ್ಲಿಮೆಂಟ್ರಿ ಸಿಸ್ಟಮ್. ಅಂದರೆ ಸಂಸದೀಯ ವ್ಯವಸ್ಥೆಯ ನ್ಯೂನತೆಗಳು ಯಾವ್ಯಾವು ಅಂದರೆ ಫಸ್ಟ್ ಒನ್, ಅನ್ಸ್ಟೇಬಲ್ ಗೌರ್ಮೆಂಟ್. ಅಂದರೆ ಅಸ್ಥಿರ ಸರ್ಕಾರ. ಗೌರ್ಮೆಂಟ್ ಮೇ ಲೂಸ್ ಇಟ್ಸ್ ಮೆಜಾರಿಟಿ ಡ್ಯೂ ಟು ನಾನ್ ಕಾನ್ಫಿಡೆನ್ಸ್ ಮೋಷನ್, ಪೊಲಿಟಿಕಲ್ ಡಿಫೆಕ್ಷನ್ ಆರ್ ಬ್ರೇಕ್ ಡೌನ್ ಆಫ್ ಕೋಯಲೇಷನ್. ಅಂದರೆ ಅವಿಶ್ವಾಸ ನಿರ್ಣಯ, ರಾಜಕೀಯ ಪಕ್ಷಾಂತರ ಅಥವಾ ಸಮ್ಮಿಶ್ರ ವಿಘಟನೆಯಿಂದ ಸರ್ಕಾರ ತನ್ನ ಬಹುಮತವನ್ನು ಕಳೆದುಕೊಳ್ಳಬಹುದು. ಅಂದರೆ ಇಲ್ಲಿ ಅಸ್ಥಿರ ಸರ್ಕಾರ ಅಂದರೆ ಸರ್ಕಾರ ಸ್ಥಿರವಾಗಿ ಇರುತ್ತಂತಲೂ ಹೇಳಕ್ಕೆ ಬರಲ್ಲ. ಅವರ ಪಕ್ಷದಲ್ಲಿಯೇ ಈಗ ಕೆಲವೊಬ್ಬರು ಪಕ್ಷಾಂತರವಾಗ್ತಾರೆ, ರಾಜಕೀಯ ಪಕ್ಷಾಂತರವಾಗ್ತಾರೆ, ಕೆಲವೊಬ್ಬರು ಸಮ್ಮಿಶ್ರ ವಿಘಟನೆಯಿಂದಾಗಿ ಸರ್ಕಾರ ತನ್ನ ಬಹುಮತವನ್ನು ಕಳೆದುಕೊಳ್ಳಬಹುದು. ಹಾಗಾಗಿ ಇದನ್ನು ಅಸ್ಥಿರ ಸರ್ಕಾರ ಎಂದು ಕರೀತಾರೆ. ಸೆಕೆಂಡ್ ಒನ್, ನೋ ಕಂಟಿನ್ಯೂಟಿ ಇನ್ ಪಾಲಿಸೀಸ್. ಅಂದರೆ ನೀತಿಗಳಲ್ಲಿ ನಿರಂತರತೆ ಇರೋದಿಲ್ಲ. ಅಂದರೆ ದ ಚೇಂಜ್ ಇನ್ ಗೌರ್ಮೆಂಟ್ ಬ್ರಿಂಗ್ಸ್ ಚೇಂಜ್ ಇನ್ ಪಾಲಿಸೀಸ್. ದಿಸ್ ಈಸ್ ದ ರೋಡ್ ಬ್ಲಾಕ್ ಇನ್ ಪಾಲಿಸಿ ಫಾರ್ಮುಲೇಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಇನ್ ಲಾಂಗ್ ಟರ್ಮ್. ಅಂದರೆ ಸರ್ಕಾರದಲ್ಲಿನ ಬದಲಾವಣೆಯು ನೀತಿಗಳಲ್ಲಿ ಬದಲಾವಣೆಯೂ ಇರುತ್ತದೆ. ಇದು ದೀರ್ಘಾವಧಿ ನೀತಿ ನಿರೂಪಣೆ ಮತ್ತು ಅನುಷ್ಠಾನಕ್ಕೆ ಅಡ್ಡಿಯಾಗಿದೆ. ಈಗ ನಮ್ಮ ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಅವರು ಉಚಿತ ಗ್ಯಾರಂಟಿ ಯೋಜನೆ ತಂದಿದ್ದಾರೆ. ನೆಕ್ಸ್ಟ್
ಚುನಾವಣೆಯಲ್ಲಿ BJP ಆಡಳಿತ ಬಂದರೆ ಉಚಿತ ಗ್ಯಾರಂಟಿ ಯೋಜನೆ ನಿಂತು ಹೋಗ್ತವೆ. ಹಾಗಾಗಿ ನೀತಿ ನಿರೂಪಣೆ ಅನುಷ್ಠಾನಗಳು ಒಂದೇ ರೀತಿ ನಿರಂತರತೆ ಇರುವುದಿಲ್ಲ. ಒಂದೊಂದು ಪಕ್ಷ ಒಂದೊಂದು ನೀತಿಗಳನ್ನು ತರುತ್ತದೆ. ನೆಕ್ಸ್ಟ್ ಥರ್ಡ್ ಒನ್, ಡಿಕ್ಟೇಟರ್ಶಿಪ್ ಆಫ್ ಕ್ಯಾಬಿನೆಟ್. ಅಂದರೆ ವೆನ್ ರೂಲಿಂಗ್ ಪಾರ್ಟಿ ಎಂಜಾಯ್ಸ್ ಅಬ್ಸಲ್ಯೂಟ್ ಮೆಜಾರಿಟಿ ಇನ್ ದ ಪಾರ್ಲಿಮೆಂಟ್, ದ ಕ್ಯಾಬಿನೆಟ್ ಬಿಕಮ್ಸ್ ಆಟೋಕ್ರೆಟಿಕ್ ಆ್ಯಂಡ್ ಎಕ್ಸಸೈಸ್ ನಿಯರ್ಲಿ ಅನ್ಲಿಮಿಟೆಡ್ ಪವರ್ಸ್. ಅಂದರೆ ಮಂತ್ರಿಮಂಡಲದ ಸರ್ವಾಧಿಕಾರ. ಅದು ಹೇಗೆ ಅಂದರೆ ಆಡಳಿತ ಪಕ್ಷವು ಸಂಸತ್ತಿನಲ್ಲಿ ಸಂಪೂರ್ಣ ಬಹುಮತವನ್ನು ಪಡೆದಾಗ ಕ್ಯಾಬಿನೆಟ್ಟು ನಿರಂಕುಶ ಅಧಿಕಾರಿಯಾಗುತ್ತದೆ ಮತ್ತು ಬಹುತೇಕ ಅನಿಯಮಿತ ಅಧಿಕಾರಗಳನ್ನು ಚಲಾಯಿಸುತ್ತಂದರೆ ಈಗ ಸ್ಪಷ್ಟ ಬಹುಮತವನ್ನು ಪಡೆದು ಯಾವ ಪಕ್ಷವು ಆಡಳಿತ ಪಕ್ಷವಾಗಿ ಹೊರಹೊಮ್ಮುತ್ತದೋ ಅವರಿಗೆ ಸರ್ವಾಧಿಕಾರಿಗಳು ಇರುತ್ತವೆ. ಅಂದರೆ ಕ್ಯಾಬಿನೆಟ್ಟು ನಿರಂಕುಶ ಅಧಿಕಾರಿಯಾಗುತ್ತದೆ ಮತ್ತು ಬಹುತೇಕ ಅನಿಯಮಿತ ಅಧಿಕಾರಿಗಳನ್ನು ಚಲಾಯಿಸುತ್ತದೆ ಆಡಳಿತ ಪಕ್ಷವು. ಹಾಗಾಗಿ ಇದನ್ನು ಮಂತ್ರಿಮಂಡಲದ ಸರ್ವಾಧಿಕಾರ ಅಂತ ಕರೀತೇವೆ. ಫೋರ್ತ್ ಒನ್, ಅಗೇನ್ಸ್ಟ್ ಸಪ್ರೆಷನ್ ಆಫ್ ಪವರ್ಸ್. ಅಂದರೆ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ಕ್ಯಾಬಿನೆಟ್ ಆರ್ ದ ಪಾರ್ಟ್ ಆಫ್ ದಿ ಲೆಜಿಸ್ಲೇಟರ್. ಕ್ಯಾಬಿನೆಟ್ ಆ್ಯಕ್ಟ್ಸ್ ಆಸ್ ದ ಲೀಡರ್ ಆಫ್ ದಿ ಲೆಜಿಸ್ಲೇಟರ್ ಆ್ಯಂಡ್ ದಿ ಎಕ್ಸಿಕ್ಯೂಟಿವ್. ಅಂದರೆ ಇದು ಅಧಿಕಾರ ವಿಭಜನೆ ವಿರುದ್ಧವಾಗಿದೆ. ಅದು ಯಾವ ರೀತಿ ಅಂದರೆ ಮಂತ್ರಿಮಂಡಲಿ ಮತ್ತು ಕ್ಯಾಬಿನೆಟ್ ಶಾಸಕಾಂಗದ ಭಾಗವಾಗಿದೆ, ಬಟ್ ಸಚಿವ ಸಂಪುಟವು ಶಾಸಕಾಂಗ ಮತ್ತು ಕಾರ್ಯಾಂಗದ ನಾಯಕನಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಮಂತ್ರಿಮಂಡಲಿಯು ಮತ್ತು ಕ್ಯಾಬಿನೆಟ್ ಎರಡು ಶಾಸಕಾಂಗದ ಭಾಗವಾಗಿದ್ದರೂ ಸಚಿವ ಸಂಪುಟವು ಹೆಚ್ಚು ಅಧಿಕಾರ ಹೊಂದಿರುತ್ತದೆ. ಯಾಕೆಂದರೆ ಸಚಿವ ಸಂಪುಟವು ಶಾಸಕಾಂಗ ಮತ್ತು ಕಾರ್ಯಾಂಗದ ನಾಯಕನಾಗಿ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್ ಫಿಫ್ತ್ ಒನ್, ಗೌರ್ಮೆಂಟ್ ಬೈ ಅಮೆಚೂರ್ಸ್. ಅಂದರೆ ದ ಪಾರ್ಲಿಮೆಂಟರಿ ಸಿಸ್ಟಮ್ ಈಸ್ ನಾಟ್ conducive to administrative efficiency as the ministers are not experts in their fields. Ministers can only be from parliament. Prime Minister has no choice to select outside experts. ಅಂದರೆ ಇದು ಹವ್ಯಾಸಿಗಳಿಂದ ಸರ್ಕಾರವಾಗಿದೆ. ಮಂತ್ರಿಗಳು ತಮ್ಮ ಕ್ಷೇತ್ರಗಳಲ್ಲಿ ಪರಿಣಿತರಲ್ಲದ ಕಾರಣ ಸಂಸದೀಯ ವ್ಯವಸ್ಥೆಯು ಆಡಳಿತ ದಕ್ಷತೆಗೆ ಪೂರಕವಾಗಿಲ್ಲ. ಮಂತ್ರಿಗಳು ಸಂಸತ್ತಿನಿಂದ ಮಾತ್ರ ಇರಬಹುದಾಗಿದೆ, ಹೊರಗಿನ ಪರಿಣಿತರನ್ನು ಆಯ್ಕೆ ಮಾಡಲು ಪ್ರಧಾನಿಯಾಗಿ ಯಾವುದೇ ಆಯ್ಕೆ ಇಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಇದೇ ರೀತಿ ಗುಡ್ ಕಂಟೆಂಟ್ ವೀಡಿಯೋಸಿಗೆ ನಿಮ್ಮ ಸಹಕಾರ, ಬೆಂಬಲ ನಮಗೆ ಅಗತ್ಯವಾಗಿದೆ.